ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಗಾಯತ್ರಿ ದೇವಿ ಬಂಡವಾಳವನ್ನ ಇಡೀ ಮನೆಯವರ ಮುಂದೆ ಅರ್ಜುನ್ ಬಿಚ್ಚಿಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ರೂಮಲ್ಲಿ ಕುಳಿತುಕೊಂಡು ಅವರ ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಕಡೆ ಅರ್ಜುನ್ ಭಾರ್ಗವಿಯನ್ನ ಕರ್ತದ ನೋಡಿದ್ರ, ಇವತ್ತು ಏನೆಲ್ಲ ಆಗ್ಬೇಕಾಗಿತ್ತು, ಆದ್ರೆ ಏನೆಲ್ಲ ಆಗೋಯ್ತು, ನಿಮ್ಮನ್ನ ಮನೆಯವರು ಸುಸಿ ಅಂತ ಒಪ್ಕೋಬೇಕು ಅಂತ ನನ್ಗೆಲ್ಲರನ್ನ ಕೂಡ ಒಪ್ಸದ, ಆದ್ರೆ ನೀವು ಗಾಯತ್ರಿ ದೇವಿಯನ್ನ ಕರ್ಕೊಂಡು ಬಂದು ಎಲ್ಲ ಕೂಡ ಉಲ್ಟಾ ಹೊಡಿತು ಅಂತ ಹೇಳ್ತಿದ್ದಾರೆ. ಹಾಗಂದ್ ಮಾತ್ರಕ್ಕೆ ಗಾಯತ್ರಿ ದೇವಿಯ ಅತ್ತೆಗೆ ಅನ್ಯಾಯ ಆಗ್ಬೇಕಾ ಅಂತ ಭಾರ್ಗವಿ ಹೇಳ್ತಿದ್ರೆ, ಇಲ್ಲಿ ಅರ್ಜುನ್ ನೋಡಿ ಭಾರ್ಗವಿ ಅವರ, ಈಗ ನೀವು ಗಾಯತ್ರಿ ದೇವಿಯನ್ನ ಕರ್ಕೊಂಡು ಬಂದಿದ್ರ, ಅದೆಲ್ಲವನ್ನ ಕೂಡ ಮರ್ತ್ಬಿಡಿ, ಏನೇನಾಯ್ತು ಎಲ್ಲವನ್ನ ಕೂಡ ಬಿಟ್ಟು ಜಸ್ಟ್ ನನ್ನ ಮತ್ತೆ ನಿಮ್ಮ ಬಗ್ಗೆ ಮಾತ್ರ ಮಾತಾಡಿ, ನಮ್ಮ ಸಂಸಾರ ನಮ್ಮ ಭವಿಷ್ಯದ ಬಗ್ಗೆ ಮಾತಾಡಿ. ನಾವಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ದು ಕೂಡ ಇವತ್ತು ನಮಗೆ ನೆಮ್ಮದಿ ಇಲ್ದಾಗ ಆಗಿದೆ. ಅದಕ್ಕೆಲ್ಲ ಕಾರಣ ನಾವು ನಮ್ಮ ಬದುಕನ್ನ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಕೂಡ ಹೇಳಿ ಅಂತಾನೆ ತಿಳಿಸ್ತಿದ್ದಾರೆ. ತದನಂತರ ನನಗೆ ನಿಮಗೆ ಒಂದು ಮಗು ಆದ್ರೆ ಖಂಡಿತ ಈಗ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ವಾತಾವರಣ ಬರುತ್ತೆ, ಜೊತೆಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಪೀನಿಯನ್ಸ್ ಇದೆಯೋ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಉಳಿದ ಮನಸ್ಸುಗಳು ಒಂದಾಗತ್ತೆ. ಅದೇ ಕಾರಣಕ್ಕೆ ಒಂದು ಬರಬೇಕು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಏನು ಮಾತಾಡ್ತಿದ್ರ ಅರ್ಜುನ್, ನನಗೆ ನನ್ನ ಸಂಸಾರದ ಬಗ್ಗೆ ಆಸಕ್ತಿ ಇರುವುದಿಲ್ವಾ, ಆಸೆ ಇರುವುದಿಲ್ವಾ, ಯಾಕೆ ಈಗ ಮಗು ಬಗ್ಗೆ ಮಾತಾಡ್ತಿದ್ರ, ಈಗ ಅವಶ್ಯಕತೆ ಏನಿದೆ ಅಂದಾಗ ನಾನು ನೋಡಿದ್ದೇನೆ, ನೀವು NGOದಲ್ಲಿ ಕೆಲಸ ಮಾಡ್ತಾ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿರ್ತೀರಾ ಅಂತ, ನೀವು ಮಕ್ಕಳ ಜೊತೆ ತುಂಬ ಖುಷಿಯಾಗಿರ್ತೀರ, ಅದೇ ಕಾರಣಕ್ಕೆ ನಿಮಗೂ ಕೂಡ ಮಗು ಆದರೆ ನಿಮಗೂ ಕೂಡ ಒಂದು ರೀತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ನನಗೆ ಮಕ್ಕಳಂದರೆ ಇಷ್ಟ, ನನ್ನ ತಂದೆನೇ ನನ್ನ ಮಗುವಾಗಿ ಹುಟ್ಟಿ ಬರಬೇಕು ಅನ್ನುವ ಆಸೆ ಕೂಡ ಇದೆ, ಆದರೆ ಅದಕ್ಕೆ ಸಮಯ ಇದಲ್ಲ. ನಿಜವಾಗ್ಲೂ ಒಂದು ಮಗು ಬಂದಾಗ ಒಂದು ಮನೆಯ ಸಂದರ್ಭ ಪರಿಸ್ಥಿತಿ ಸನ್ನಿವೇಶ ಎಲ್ಲ ಕೂಡ ಸರಿಯಾಗಿರಬೇಕು. ಆದರೆ ಇವತ್ತು ಈ ಮನೆಯಲ್ಲಿರ್ತಕ್ಕಂಥ ಆತಂಕದ ವಾತಾವರಣದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಗು ಹುಟ್ಟಿದ್ರೆ ಖಂಡಿತ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅದೇ ಕಾರಣಕ್ಕೆ ಹೇಳ್ತದೆ, ನೀವು ಒಂದು ಮಗು ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕಾಗತ್ತೆ, ಹುಟ್ಟಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಅದನ್ನೇ ಹೇಳ್ತಿರೋದು, ನಮಗೆ ಮಗು ಆದರೆ ಎಲ್ಲ ಪರಿಸ್ಥಿತಿ ಕೂಡ ತಾನೇ ಸರಿ ಹೋಗ್ಬಿಡತ್ತೆ, ಎಲ್ಲವೂ ಕೂಡ ಸರಿ ಆಗತ್ತೆ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಬಟ್ ಭಾರ್ಗವಿ ಅದನ್ನು ಅವಾಯ್ಡ್ ಮಾಡ್ತಿದ್ದಾರೆ ಮಗು ವಿಷಯವನ್ನ. ಆಗ ಬೃಂದ ಅಲ್ಲಿಗೆ ಬಂದು, ಏನೇ ಭಾರ್ಗವಿ ನಿನ್ಗೆ ನಿನ್ ಗಂಡ ಅಷ್ಟು ಮಟ್ಟಿಗೆ ಮಗು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಕೂಡ ನೀನು ಯಾಕೆ ಯಾವುದಕ್ಕೂ ಕೂಡ ಬೇಡ ಅಂತ ಹೇಳ್ತಾ ಇದೆಯಾ? ಹೌದು, ನಾನು ನೋಡ್ತಾನೆ ಇದ್ದೀನಿ, ಇತ್ತೀಚೆಗೆ ನೀನು ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ಯಾ, NGOದಲ್ಲಿ ಅಂತದ್ದು ಏನು ಕೆಲಸ ಇರುತ್ತೆ, ನೀನು ನೋಡಿದ್ರೆ ಯಾವುದೋ ಒಂದು ಸಾಮಾನ್ಯ NGOದಲ್ಲಿ ಕೆಲಸ ಮಾಡ್ತಿರೋದು, ಆದರೂ ಕೂಡ ನೀನು ಎಷ್ಟೆಲ್ಲ ಬ್ಯುಸಿ ಆಗಿರ್ತೀಯ, ಫೋನಿಗೆ ಸಿಗೋದಿಲ್ಲ, ಈ ಕ್ಷಣ ಕಂಡ್ರೆ ಇನ್ನೊಂದು ಕ್ಷಣ ಬ್ಯುಸಿ ಇರ್ತೀಯ, ಇಲ್ಲಿ ಇರೋದೇ ಇಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೇನೋ ಡೌಟ್ ಬರ್ತಿದ್ಯಲ್ಲ ಅಂತ ಹೇಳಿ ಬೃಂದ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅರ್ಜುನ್ ಏನಿಲ್ಲ, ಅದಕ್ಕೆ ಅವರು NGOದಲ್ಲಿ ಕೆಲಸ ಮಾಡ್ತಿದಾರಲ್ವ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತಾರಷ್ಟೇ, ನಿಜಕ್ಕೂ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತಾನೆ ಇಲ್ಲಿ ಅರ್ಜುನ್ ಹೇಳ್ತಾರೆ. ನಿಜಕ್ಕೂ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಸೇಫ್ ಮಾಡ್ತಿದ್ದಾರೆ ಬೃಂದಾಯಿಂದ ಅಂತಾನೆ ಕಾಣಿಸ್ತದ. ನಂತರ ನೀವಿಬ್ರು ಮಾತಾಡ್ಕೊಳ್ಳಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ನೀನು ಪ್ರೀತಿ ಮಾಡಿತಾನೆ ಅರ್ಜುನ ಮದುವೆ ಆಗಿರೋದು, ನಿನ್ನ ಗಂಡ ಅಷ್ಟು ಮಟ್ಟಿಗೆ ಮಗು ವಿಷಯ ಮಾತಾಡ್ತಾ ಇದ್ರು, ನೀನು ಮಾತ್ರ ಅವಾಯ್ಡ್ ಮಾಡ್ತಾನೆ ಇದೆಯಾ, ಏನು ಅಪ್ಪ ಮತ್ತೆ ನಿನ್ನ ಹೊಟ್ಟೆಲಿ ಹುಟ್ಟಿ ಬರಬೇಕಾ, ಯಾಕೆ ಅಪ್ಪಂಗೆ ಮಾಡಿದ ಅನ್ಯಾಯ ಸಾಕಾಗಿಲ್ಲ ಅಂತ ಮತ್ತೆ ಅಪ್ಪ ಹುಟ್ಟಿ ಬರಬೇಕಾ ಅಂತ ಹೇಳಿ ಬೃಂದ ಪ್ರಶ್ನೆ ಮಾಡ್ತಾರೆ. ಆದರೂ ಕೂಡ ನನಗೆ ನಿನ್ನ ಮೇಲೇನೋ ಅನುಮಾನ ಇದೆ, ಖಂಡಿತ ನೀನೇನೋ ವಿಷಯ ಮುಚ್ಚಿಡ್ತಿದ್ಯಾ, ಆದರೆ ನಮ್ಮ ಹತ್ರ ಅದನ್ನು ಬಿಟ್ಕೊಡ್ತಾ ಇಲ್ಲ ಅಷ್ಟೇ ಅಂತ ಹೇಳಿ ಬೃಂದ ಭಾರ್ಗವಿಗೆ ತಿಳಿಸಿದಾಗ ಇಲ್ಲಿ ಭಾರ್ಗವಿ ಬೆವರೋಕೆ ಶುರು ಮಾಡ್ಕೊ ಅದನ್ನ ನೋಡ್ದಂತ ಬೃಂದಾಗೆ ಕನ್ಫರ್ಮ್ ಆಗ್ಬಿಡತ್ತೆ. ಕನ್ಫರ್ಮ್ ಕಡೆ ಖಂಡಿತ ನೀನೇನು ಮುಚ್ಚಿಟ್ಟು ಕೆಲಸ ಮಾಡ್ತಾ ಇದೆಯಾ, ಆ ಕೆಲಸ ಏನು ಅನ್ನೋದನ್ನ ಪತ್ತೆ ಹಚ್ಚೋ ತನಕ ನಾನಂತೂ ಸುಮ್ಮನೆ ಬಿಡುವುದಿಲ್ಲ, ಆ ಕೆಲಸ ಏನು ಅನ್ನೋದನ್ನ ಪತ್ತೆ ಹಚ್ತೀನಿ ಅಂತ ಹೇಳಿ ಬೃಂದ ಹೇಳಿದ್ದೆ ಭಾರ್ಗವಿಯಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ಬೃಂದ ಅರ್ಜುನ್ ಮತ್ತೆ ಭಾರ್ಗವಿ ಎಷ್ಟು ಮಟ್ಟಿಗೆ ಇಬ್ರು ಕೂಡ ಒಬ್ರಿಗೊಬ್ರು ಬಿಟ್ಕೊಡ್ದೆ ಪ್ರೀತಿ ಮಾಡ್ತಿದ್ರ, ನಿಜಕ್ಕೂ ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಗಿಂತ ಬೇಗ ಈ ಮನೆಗೆ ವಾರಸ್ದಾರನ್ನ ನೀವೇ ತಂದ್ಬಿಡ್ತೀರಾ ಅಂತ ಅನ್ನಿಸ್ತದೆ. ನಿಮ್ಗೆ ಮಗು ಆಗ್ಲೇಬಾರ್ದು ಯಾವುದೇ ಕಾರಣಕ್ಕೂ ಕೂಡ, ಯಾಕಂದ್ರೆ ಈ ಮನೆಗೆ ಏನೇ ಇದ್ರು ನಾನು ಚುರನೆ ಮೊದಲನೇ ವಾರಸ್ದಾರವನ್ನ ಕೊಡಬೇಕಾಗಿರೋದು, ಹಾಗಾಗಿ ನೀವಿಬ್ರು ಒಂದಾಗಬಾರ್ದು, ಆ ರೀತಿ ಏನ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಬೃಂದ ಅನ್ಕೋತಾರೆ. ನಂತರ ಆಯ್ತ ಕಡೆ JP ಪಾಟೀಲ್ ಬಳಿಗೆ ನಿರ್ಮಲಾ ಪಾಟೀಲ್ ಅವರು ಬಂದು ಡಿವೋರ್ಸ್ ನೋಟಿಸ್ ಅನ್ನ ಬಿಸಾಡ್ತಾರೆ. ಇದನ್ನ ನಿಮ್ಮ ಅಸಿಸ್ಟೆಂಟ್ ಇದ್ದಾನೆ ಮಾಡಿಸ್ಕೊಂಡು ಬಂದಿರೋದು, ನೀವು ಒಂದು ಡಿಸಿಷನ್ ತಗೊಳ್ಳೇಬೇಕು, ಇಲ್ಲಿ ಇಬ್ಬರ ಒಂದು ಡಿವೋರ್ಸ್ ನೋಟಿಸ್ ಇದೆ, ನನಗೆ ಮತ್ತೆ ಗಾಯತ್ರಿಗೆ ಯಾರಿಗೆ ಕೊಡ್ತೀರಿ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಬಿಡಿ ಅಂತ ಹೇಳಿದಾಗ JP ಪಾಟೀಲ್
ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ನಿರ್ಮಲ್ ಅವರು ಗಾಯತ್ರಿ ದೇವಿಯನ್ನು ಕೂಡ ಕರೀತಾರೆ. ಇಲ್ಲಿ ಗಾಯತ್ರಿ ದೇವಿ ಬರ್ತಿದ್ದಾಗನೇ JP ಪಾಟೀಲ್, ಗಾಯತ್ರಿ ನನಗೆ ನಿನ್ನಿಂದ ಡಿವೋರ್ಸ್ ಬೇಕು, ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತ ಹೇಳ್ತಾರೆ. ಏನಿದು JP, ಎಲ್ಲ ತಪ್ಪು ನೀವು ಮಾಡಿ ಇವಾಗ ಶಿಕ್ಷೆ ನನಗಂದ್ರೆ ಹೇಗೆ ಅಂತ ಹೇಳಿ ಗಾಯತ್ರಿ ಕೇಳ್ತಿದ್ದಾಗ ಅವರು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತಿದ್ದಾರಲ್ವಾ, ಸುಮ್ಮನೆ ಹಾಕು ಅಂತ ಹೇಳಿ ನಿರ್ಮಲ್ ಅವರು ರೇಗ್ತಾರೆ. ನೀನು ದುಡ್ಡಿಗೆ ತಾನೇ ಬಂದಿರೋದು, ಇನ್ಯಾತಕ್ಕೆ ಬಂದಿದ್ಯಾ, ದುಡ್ಡಿಗೋಸ್ಕರನೇ ಬಂದಿರೋದು, ನೀನು ಮೊದಲು ಡಿವೋರ್ಸ್ ತಗೊಂಡು ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚರಣ್ ಬಂದು ಯಾವುದೇ ಕಾರಣಕ್ಕೂ ಅಮ್ಮ ನೀವು ಈ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಬೇಡಿ, ಏನು ಡ್ಯಾಡಿದಲ್ಲ, ನನಗೆ ನನ್ನ ನಮಗೆ ಎಷ್ಟು ಅಂತ ಮೋಸ ಮಾಡ್ತೀರಾ ನೀವು ಮಾಡ್ತಿರೋದು ಸರಿ ಅಂತ ನಿಮಗೆ ಅನ್ನಿಸ್ತಿದ್ಯಾ, ನೀವು ಮಾಡ್ತಿರೋದು ಖಂಡಿತ ಸರಿ ಇಲ್ಲ. ನಿರ್ಮಲಾ ಅಮ್ಮಂಗೋಸ್ಕರ ನನ್ನ ಮನೆಯಿಂದ ಕಳಿಸ್ಬೇಕು, ಡಿವೋರ್ಸ್ ಕೊಡಬೇಕು ಅಂತ ಹೇಳೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ಅರ್ಜುನ್ ಬಂದು ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಣ್ಣ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನೀನು ಮಾತಾಡ್ಬೇಡ ಅರ್ಜುನ್, ನೀನು ಹೇಗೆ ನಿನ್ನ ಅಮ್ಮನ ಪರವಾಗಿ ನಿಂತು ಮಾತಾಡ್ತಾ ಇದೆಯೋ ಅದೇ ರೀತಿಯಾಗಿ ನಾನು ನನ್ನಮ್ಮನ ಪರವಾಗಿ ನಿಂತು ಮಾತಾಡ್ತಾ ಇದ್ದೀನಿ. ಇಷ್ಟು ದಿನಗಳ ಕಾಲ ನನಗೆ ಎಷ್ಟೆಲ್ಲ ನೋವಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ ನನಗೆ ನನ್ನ ತಮ್ಮ ಅನ್ನೋ ಪ್ರೀತಿ ಇದೆ, ಖಂಡಿತ ನಿಜ. ಆದರೆ ನನ್ನನ್ನು ಈ ಮನೆಯಲ್ಲಿ ಎಷ್ಟು ಅಸಡ್ಡೆ ಮಾಡಿದ್ದಾರೆ, ತಾರತಮ್ಯ ಮಾಡಿಲ್ವಾ, ನಿನ್ನ ಪ್ರೀತಿಸುವಷ್ಟು ನನ್ನನ್ನು ಪ್ರೀತಿಸ್ತಾರ, ನಾನು ಯಾಕೆ ಯಾವಾಗಲೂ ಮೌನವಾಗಿರ್ತೀನಿ ಅಂತ ಯಾರಾದರೂ ಬಂದು ಪ್ರಶ್ನೆ ಮಾಡಿದ್ದೀರಾ? ಈಗ ನನ್ನಮ್ಮ ಸಿಕ್ಕಿದ್ರು ಅಂದರೆ ನನ್ನಮ್ಮನನ್ನು ಕೂಡ ನನ್ನಿಂದ ದೂರ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದ. ಯಾಕೆ ನಾನು ನನ್ನಮ್ಮ ಏನು ತಪ್ಪು ಮಾಡಿದ್ವಿ ಅಂತ ನಮಗಿಷ್ಟೆಲ್ಲ ಶಿಕ್ಷೆ ಆಗ್ತಿರೋದು ಅಂತ ಚರಣ್ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಅಪ್ಪ ಫ್ರಾಡ್, ಅಪ್ಪನ ಬಗ್ಗೆ ನೀನು ವಹಿಸ್ಕೊಂಡು ಮಾತಾಡೋಕೆ ಬರಬೇಡ, ಅಪ್ಪ ದೊಡ್ಡ ಮೋಸ್ಕರ, ನನ್ನನ್ನೇ ಮಗ ಅಂತ ಒಂದಿನ ಕೂಡ ಸ್ವಂತ ಮಗ ಅಂತ ಹೇಳಲಿಲ್ಲ ಇವರು ಅಂತ ಹೇಳಿ ಚರಣ್ ಪ್ರಶ್ನೆ ಮಾಡಿದಾಗ ಇಲ್ಲಿ ಚರಣ್ ಮೇಲೆ ರೇಖಾ ಆಡ್ತಿದ್ದಾರೆ. ಅರ್ಜುನ್ ಮತ್ತೆ ಚರಣ್ ನಡುವೆ ದೊಡ್ಡ ಗಲಾಟೆನೇ ಸೃಷ್ಟಿ ಆಗ್ಬಿಡತ್ತೆ. ಆಗ ಇಲ್ಲಿ ನಿರ್ಮಲ್ ಅವರು ನೋಡ್ತ್ಯಾ, ನಿನ್ನಿಂದಾಗಿ ಇವತ್ತು ಏನೆಲ್ಲ ಆಗ್ತದೆ, ಒಂದಿನ ಕೂಡ ಅಣ್ಣ ತಮ್ಮಂದಿರು ಚಿಕ್ಕದ್ರಿಂದ ಜಗಳ ಆಡ್ಕೊಂಡವ್ರಲ್ಲ, ಆದರೆ ಇವತ್ತು ಜಗಳ ಮಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣನೇ ನೀನು, ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಾರೆ. ಮೊದಲು ಡಿವೋರ್ಸ್ ಕೊಟ್ಟು ಈ ಮನೆಯಿಂದ ಹೊರಡ್ತಾ ಇರು ಅಂತ ಕೂಡ ತಿಳಿಸಿದಾಗ ಇಲ್ಲಿ ಗಾಯತ್ರಿ ದೇವಿಯವರು ಹಿಂದೆ ಮುಂದೆ ನೋಡ್ದೆ ಸೈನ್ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಆಗ ಭಾರ್ಗವಿ ಬಂದು ಏನು ಮಾಡ್ತಿದ್ರ ಅಂತ, ನೀವು ಯಾವುದೇ ಕಾರಣಕ್ಕೂ ಸೈನ್ ಹಾಕಬೇಡಿ, ನಿಮ್ಮನ್ನ ಕಾಯೋದಕ್ಕೆ ನಾನು ಮತ್ತೆ ಕಾನೂನು ಇಬ್ರು ಕೂಡ ಇದ್ದೇವೆ. ಏನು ಮಾವ ಇದಲ್ಲ, ಯಾಕೆ ನಿಮಗೆ ಈ ಸೆಕ್ಷನ್ ಗೊತ್ತಿಲ್ವಾ ಅಂತ ಹೇಳಿ ಯಾವುದೋ ಒಂದು ಸೆಕ್ಷನ್ ಬಗ್ಗೆ ಮಾತನಾಡ್ತಾರೆ. ಒಂದು ಸೆಕ್ಷನ್ ನಾನೇ ಹೇಳ್ತೀನಿ ಅಂತ ಕೂಡ ತಿಳಿಸಿ, ಈ ಒಂದು ಸೆಕ್ಷನ್ ಅಡಿಯಲ್ಲಿ ಫೋರ್ಸ್ಫುಲಿ ಡಿವೋರ್ಸನ್ನು ಕೇಳಿ ಅವ್ರಿಗೆ ತೊಂದರೆ ಮಾಡಿದ್ರೆ 3 ವರ್ಷ ಕಠಿಣ ಶಿಕ್ಷೆ ಹಾಗೆ ದಂಡವನ್ನು ವಿಧಿಸಲಾಗುತ್ತೆ, ಮರ್ತು ಹೋಗಿದ್ಯಾ ಮಾವ ಅಂತ ಹೇಳಿ ಭಾರ್ಗವಿ ಎಚ್ಚರಿಕೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಬಿಕಾಸ್ ಇಲ್ಲಿ ಶಕ್ತಿ ಪ್ರಸಾದ್ ಮಗ ವಿವೇಕ್ಗೆ ಗಂಗಾ ಕಾಲ್ ಮಾಡಿದ್ದೆ, ಇಲ್ಲಿ 20 ಜನ ಸಮುದ್ರದಲ್ಲಿ ಹಾಕಲಾಗಿದೆ ಅಂತ ಕೂಡ ಹೇಳ್ತಾರೆ. ಅದನ್ನು ಹೇಳ್ತಿದ್ದಾಗನೇ ಇಲ್ಲಿ ವಿವೇಕ್ ಶಾಕ್ ಆಗ್ತಾರೆ. ಮತ್ತೆ 20 ಮಾಲ್ ಬೇಕು ಅಂತ ಹೇಳಿ ಗಂಗಾ ತಿಳಿಸ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಅದನ್ನು ತಡೆಯೋದಕ್ಕೆ ಮುಂದಾಗ್ತಿದ್ದಾಳೆ. ಗಾಯತ್ರಿ ದೇವಿಯ ಜೊತೆಯಾಗಿ ಬಂದು ಅವ್ರಿಗೆ ಅಪ್ಪ ಹೇಳಿದ್ದು ಏನಾದರೂ ನೆನಪಾದರೆ ನೆನೆಸ್ಕೊಳ್ಳಿ ಅಂತ ಹೇಳಿ ಐಸ್ ಕ್ರೀಮನ್ನು ತಿನ್ನಿಸ್ತಿದ್ದಾಳೆ. ಇತ್ತ ಕಡೆ ತನ್ನ ಕಡೆಯವರಿಗೆ ಅಲ್ಲಿ ಒಂದು ಚೀಟಿ ಮುಖಾಂತರ ಒಂದು ಕಾಷನನ್ನು ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.